ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ದರ್ಶನ್ ಹಾಜರು. ಮರೂನ್ ಬಣ್ಣದ ಟಿ ಶರ್ಟು, ಹಣೆಗೆ ಕುಂಕುಮ ಧರಿಸಿ ಹಾಜರು. ಸಿಆರ್ಪಿಸಿ ಸೆಕ್ಷನ್ 294ರ ಅಡಿಯಲ್ಲಿ ಸಹಾಯಕ ಎಸ್ಪಿಪಿ ಸಚಿನ್ ಅರ್ಜಿ ಸಲ್ಲಿಕೆ ಮಾಡಿರೋದು. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಕಾಲಾವಕಾಶ ಕೋರಿಕೆ. ದರ್ಶನ್ ಸೇರಿ ಆರೋಪಿಗಳ ಪರ ವಕೀಲರಿಂದ ಕೋರಿಕೆ. ಪ್ರಕರಣ ಸಂಬಂಧ 5,000ಕ್ಕೂ ಹೆಚ್ಚು ದಾಖಲೆ. ಈ ಹಿನ್ನೆಲೆ 15 ದಿನ ಸಮಯಕ್ಕೆ ಮನವಿ ಮಾಡಿದ್ದಾರೆ ವಕೀಲರು. ವಿಚಾರಣೆಯನ್ನ ನವೆಂಬರ್ 19ಕ್ಕೆ ಮುಂದೂಡಿರುವಂಥದ್ದು. 57ನೇ ಸಿಸಿಎಚ್ ಕೋರ್ಟ್. 5,000 ಹೆಚ್ಚು ದಾಖಲೆ ಇದೆಯಂತೆ, 5,000ಕ್ಕಿಂತ ಜಾಸ್ತಿನೇ ಇದೆಯಂತೆ. ಹಾಗಾಗಿ 15 ದಿನ ಸಮಯ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ದರ್ಶನ್ ಹಾಜರಾಗಿರೋದು. ಮರೂನ್ ಬಣ್ಣದ ಟಿ ಶರ್ಟು, ಹಣೆಗೆ ಕುಂಕುಮ ಎಲ್ಲ ಇಟ್ಟು ಹಾಜರಾಗಿದ್ರಂತೆ. ಸಿಆರ್ಪಿಸಿ ಸೆಕ್ಷನ್ 294ರ ಅಡಿಯಲ್ಲಿ ಸಹಾಯಕ ಎಸ್ಪಿಪಿ ಸಚಿನ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಕಾಲಾವಕಾಶವನ್ನು ಕೋರಿಕೆ ಮಾಡಲಾಗಿದೆ. ದರ್ಶನ್ ಸೇರಿ ಆರೋಪಿಗಳ ಪರ ವಕೀಲರಿಂದ ಕೋರಿಕೆ ಮಾಡಿರುವುದು. ಪ್ರಕರಣ ಸಂಬಂಧ 5,000ಕ್ಕೂ ಹೆಚ್ಚು ದಾಖಲೆ ಇದೆ ಅಂತ. ಈ ಹಿನ್ನೆಲೆಯಲ್ಲಿ 15 ದಿನ ಸಮಯಕ್ಕೆ ಮನವಿ ಮಾಡಿದ್ದಾರೆ ವಕೀಲರು. ವಿಚಾರಣೆಯನ್ನು ನವೆಂಬರ್ 19ಕ್ಕೆ ಮುಂದೂಡಿದೆ.